ಪೂಜನೀಯರಾದಂತಹ ಸನಾತನ ಧರ್ಮಕ್ಕೆ ಅತ್ಯಂತ ರಕ್ಷಕರಾದಂತಹ ಆದಿಶಂಕರರು ನಾವು ನೂರಾರು ವರ್ಷಗಳಿಂದ ಅವರ ಶಿಷ್ಯ ಪರಂಪರೆಯಲ್ಲಿ ಸೇರಿರ್ತಕ್ಕಂಥವರಾಗಿದ್ದೇವೆ. ಅವರ ಬಗ್ಗೆ ಯಾರೇ ಆಗಲಿ ಅಪಸ್ವರ ಹೇಳಿದರೆ ಅದನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ, ಅದನ್ನು ಒಪ್ಪಲಿಕ್ಕೂ ನಾವು ತಯಾರಿಲ್ಲ ಎಂಬತಕ್ಕಂತಹ ದೃಢ ನಿರ್ಧಾರದಲ್ಲಿ ನಾವಿರಬೇಕು. ನಮ್ಮ ಹತ್ರ ಬಂದು ಯಾರೂ ಶಂಕರರನ್ನು ಅಲ್ಲಗಳೆಯುವುದಾಗಲಿ, ಶಂಕರರ ಬಗ್ಗೆ ನಿಂದೆಯ ಮಾತುಗಳು ಹೇಳುವುದಾಗಲಿ, ಶಂಕರರು ಹಾಕಿಕೊಟ್ಟ ಸಂಪ್ರದಾಯವನ್ನು ನೀವು ಅನುಸರಿಸಬೇಕಾಗಿಲ್ಲ ಅಂತ ಹೇಳಿದರೆ ಆಗಲಿ, ಅದು ಯಾವುದು ನಾವು ಸಹಿಸುವಂಥದ್ದಲ್ಲ ಎಂಬುದು ನಿಮ್ಮೆಲ್ಲವರಿಗೂ ಮನವರಿಕೆಯಾಗಬೇಕು. ಇದು ನಾವು ಅನಾದಿ ಪರಂಪರೆಯಿಂದ ಅನುಸರಿಸಿಕೊಂಡು ಬಂದಿರತಕ್ಕಂತಹ ಮಾರ್ಗ. ಈ ಮಾರ್ಗವನ್ನು ಬಿಡುವಂತ ಇವತ್ತು ಒಬ್ಬ ಬಂದು ಹೇಳಿದರೆ ಅದನ್ನು ಬಿಡಲಿಕ್ಕೆ ನಾವು ತಯಾರಾಗ್ತೀವ? ಇದನ್ನು ಬಿಟ್ಟು ಬೇರೆ ಇನ್ನೊಂದಕ್ಕೆ ಹೋಗು ಅಂತ ಹೇಳಿ ಹಂಗೆ ಹೋಗಲಿಕ್ಕೆ ನಾವು ತಯಾರಾಗ್ತೀವ? ಹಾಗೂ ಹೋಗುವುದು ನ್ಯಾಯವಾಗ್ತದ? ಸರ್ವಥೇಪಿ ನ್ಯಾಯವಾಗುವುದಿಲ್ಲ. ಆದ್ದರಿಂದ ಈ ಮಾರ್ಗವನ್ನು ಎಂದಿಗೂ ನಾವು ಬಿಡಬಾರದು. ಇದು ಬಿಟ್ಟು ಇನ್ನೊಂದು ಹೊಸ್ತನ್ನು ಯಾವುದನ್ನು ನಾವು ಅನುಸರಿಸಲಿಕ್ಕೆ ಹೋಗಬಾರದು. ಇದು ಪ್ರತಿಯೊಬ್ಬರೂ ಮನಸ್ಸಿಗೆ ತಗೋಬೇಕು.